ಪೂರ್ಣಾಂಕಗಳು ಚಿಹ್ನೆಗಳ ನಿಯಮಗಳು ಭಾಗ 1 ಇಂಟೀಜರ್ಸ್ ಸೈನ್ ರೂಲ್ಸ್ ಪಾರ್ಟ್ 1. ನಮಸ್ತೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನ ಮಾಡುವಾಗ ಚಿಹ್ನೆಗಳ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳೋಣ. ಈ ಸಂಖ್ಯಾರೇಖೆಯನ್ನು ನೋಡಿ. ಸಂಖ್ಯಾರೇಖೆಯ ಮಧ್ಯದಲ್ಲಿ 0 ಇರುತ್ತದೆ. 0ಯ ಎಡಭಾಗದಲ್ಲಿ ಋಣಾತ್ಮಕ ಅಂದರೆ ನೆಗೆಟಿವ್ ಸಂಖ್ಯೆಗಳನ್ನು, ಉದಾಹರಣೆಗೆ -1, -2, -3 ಇತ್ಯಾದಿ ಬರೆಯಲಾಗುತ್ತದೆ ಮತ್ತು 0ಯ ಬಲಭಾಗದಲ್ಲಿ ಧನಾತ್ಮಕ ಅಥವಾ ಪಾಸಿಟಿವ್ ಸಂಖ್ಯೆಗಳನ್ನು, ಉದಾಹರಣೆಗೆ +1, +2, +3 ಇತ್ಯಾದಿ ಬರೆಯಲಾಗುತ್ತದೆ. ಈ ನೆಗೆಟಿವ್ ಸಂಖ್ಯೆಗಳು 0 ಮತ್ತು ಪಾಸಿಟಿವ್ ಸಂಖ್ಯೆಗಳನ್ನು ಒಟ್ಟಾಗಿ ಪೂರ್ಣಾಂಕಗಳು ಎಂದು ಕರೆಯಲಾಗುತ್ತದೆ. ಅನೇಕ ಬಾರಿ ಪಾಸಿಟಿವ್ ಸಂಖ್ಯೆಗಳೊಂದಿಗೆ ನಾವು ಯಾವುದೇ ಚಿಹ್ನೆಯನ್ನು ಹಾಕುವುದಿಲ್ಲ. ಇದರ ಅರ್ಥವೇನೆಂದರೆ, ಯಾವುದೇ ಸಂಖ್ಯೆಯೊಂದಿಗೆ ಯಾವ ಚಿಹ್ನೆಯನ್ನು ನೀಡದಿದ್ದರೆ ಆ ಸಂಖ್ಯೆಯು ಪಾಸಿಟಿವ್ ಸಂಖ್ಯೆಯಾಗಿಯೇ ಇರುತ್ತದೆ. ಆದರೆ ನೆಗೆಟಿವ್ ಸಂಖ್ಯೆಗಳೊಂದಿಗೆ ಚಿಹ್ನೆಯನ್ನು ಹಾಕುವುದು ಅವಶ್ಯಕ. ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನವನ್ನು ಮಾಡಿದಾಗ ಉತ್ತರದಲ್ಲಿ ಚಿಹ್ನೆಯನ್ನು ಹೇಗೆ ಬಳಸಲಾಗುತ್ತದೆ ಅಂದರೆ, ಪೂರ್ಣಾಂಕಗಳನ್ನು ಸೇರಿಸುವಾಗ ಮತ್ತು ಕಳೆಯುವಾಗ ಉತ್ತರದಲ್ಲಿನ ಚಿಹ್ನೆಗಳ ನಿಯಮಗಳು ಯಾವುವು ಎಂದು ಈಗ ನಾವು ತಿಳಿಯೋಣ. ಬನ್ನಿ, ನಾವು ಇದನ್ನು ಒಂದು ಮೋಜಿನ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋಣ. ನಾವು ಪೂರ್ಣಾಂಕಗಳನ್ನು ಚೆಂಡುಗಳಿಂದ ಪ್ರತಿನಿಧಿಸೋಣ. ನೆಗೆಟಿವ್ ಸಂಖ್ಯೆಗಳಿಗೆ ಕಪ್ಪು ಚೆಂಡನ್ನು ಮತ್ತು ಪಾಸಿಟಿವ್ ಸಂಖ್ಯೆಗಳಿಗೆ ಕೆಂಪು ಚೆಂಡನ್ನು ತೆಗೆದುಕೊಳ್ಳೋಣ. ಒಂದು ಕಪ್ಪು ಚೆಂಡು ನೆಗೆಟಿವ್ 1 ಪ್ರತಿನಿಧಿಸಿದರೆ, ಕೆಂಪು ಚೆಂಡು ಪಾಸಿಟಿವ್ 1 ಪ್ರತಿನಿಧಿಸುತ್ತದೆ. ಒಂದು ಕಪ್ಪು ಚೆಂಡಿಗೆ ಒಂದು ಕೆಂಪು ಚೆಂಡನ್ನು ಸೇರಿಸಿದಾಗ ಅದು 0 ಆಗುತ್ತದೆ. ಅಂದರೆ ನೆಗೆಟಿವ್ 1 ಮತ್ತು ಪಾಸಿಟಿವ್ 1 ಪರಸ್ಪರ ಒಟ್ಟಿಗೆ ಸೇರಿ 0 ಆಗುತ್ತದೆ. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನವನ್ನು ಅರ್ಥ ಮಾಡಿಕೊಳ್ಳೋಣ. ಮೊದಲ ಉದಾಹರಣೆ -4 ಮತ್ತು +3. ಈ ಎರಡನ್ನು ಒಂದಕ್ಕೊಂದು ಕೂಡಿಸಲು ನಾವು 4 ಕಪ್ಪು ಮತ್ತು 3 ಕೆಂಪು ಚೆಂಡುಗಳನ್ನು ತೆಗೆದುಕೊಳ್ಳುತ್ತೇವೆ. ಉತ್ತರವಾಗಿ ಒಂದು ಕಪ್ಪು ಚೆಂಡು ಮಾತ್ರವೇ ಉಳಿಯುತ್ತದೆ. ಅಂದರೆ ನಮ್ಮ ಉತ್ತರವು -1 ಆಗಿರುತ್ತದೆ. ಈಗ +4ಕ್ಕೆ -3 ಕೂಡಿಸಿ ನೋಡೋಣ. ಇಲ್ಲಿ ನಾವು 4 ಕೆಂಪು ಮತ್ತು 3 ಕಪ್ಪು ಚೆಂಡುಗಳನ್ನು ತೆಗೆದುಕೊಳ್ಳೋಣ. ಉತ್ತರವಾಗಿ ಒಂದು ಕೆಂಪು ಚೆಂಡು ಮಾತ್ರವೇ ಉಳಿಯುತ್ತದೆ. ಅಂದರೆ ನಮ್ಮ ಉತ್ತರ +1. ಈ ಎರಡೂ ಉದಾಹರಣೆಗಳಿಂದ ನಾವು ಅರ್ಥ ಮಾಡಿಕೊಳ್ಳುವುದೇನೆಂದರೆ, ಒಂದು ವೇಳೆ ಪೂರ್ಣಾಂಕಗಳ ಚಿಹ್ನೆಗಳು ವಿಭಿನ್ನವಾಗಿದ್ದರೆ ಅವುಗಳನ್ನು ಪರಸ್ಪರ ಕಳೆಯಲಾಗುತ್ತದೆ ಮತ್ತು ಉತ್ತರವು ದೊಡ್ಡ ಸಂಖ್ಯೆಯ ಚಿಹ್ನೆಯೊಂದಿಗೆ ಬರುತ್ತದೆ. ಈಗ ನಾವು 3 ಮತ್ತು +4 ತೆಗೆದುಕೊಳ್ಳುತ್ತೇವೆ. ಇಲ್ಲಿ 3ರೊಂದಿಗೆ ಯಾವುದೇ ಚಿಹ್ನೆ ಇಲ್ಲ. ಯಾವುದೇ ಚಿಹ್ನೆಯನ್ನು ಹೊಂದಿರದ ಸಂಖ್ಯೆಯು ಧನಾತ್ಮಕ ಸಂಖ್ಯೆಯಾಗಿಯೇ ಇರುತ್ತದೆ. ಆದ್ದರಿಂದ ನಾವು ಅದನ್ನು ಪಾಸಿಟಿವ್ ಸಂಖ್ಯೆ ಎಂದೇ ಪರಿಗಣಿಸುತ್ತೇವೆ. ಇಲ್ಲಿ ಎರಡೂ ಸಹ ಪಾಸಿಟಿವ್ ಸಂಖ್ಯೆಗಳಾಗಿರುವುದರಿಂದ ಕೇವಲ ಕೆಂಪು ಚೆಂಡುಗಳನ್ನು ಮಾತ್ರ ತೆಗೆದುಕೊಳ್ಳೋಣ. ಅವುಗಳನ್ನು ಕೂಡಿಸಿದಾಗ ನಮ್ಮ ಉತ್ತರವು 7 ಅಥವಾ +7 ಆಗಿರುತ್ತದೆ. ಈಗ ನಾವು ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. -4 ಮತ್ತು -3. ಎರಡೂ ಸಂಖ್ಯೆಗಳು ನೆಗೆಟಿವ್ ಆಗಿವೆ. ಆದ್ದರಿಂದ ಇಲ್ಲಿ ನಾವು ಕೇವಲ ಕಪ್ಪು ಚೆಂಡುಗಳನ್ನು ಮಾತ್ರ ತೆಗೆದುಕೊಳ್ಳೋಣ. ಇಲ್ಲಿ ನಮ್ಮ ಉತ್ತರವು -7 ಆಗಿರುತ್ತದೆ. ಇದರ ಅರ್ಥವೇನೆಂದರೆ, ಒಂದು ವೇಳೆ ಪೂರ್ಣಾಂಕಗಳಿಗೆ ಸಮಾನ ಚಿಹ್ನೆಗಳಿದ್ದರೆ ಅವುಗಳನ್ನು ಪರಸ್ಪರ ಒಟ್ಟಿಗೆ ಸೇರಿಸಲಾಗುತ್ತದೆ ಮತ್ತು ಉತ್ತರದಲ್ಲಿ ಸಮಾನ ಚಿಹ್ನೆಯನ್ನು ಮಾತ್ರ ಬಳಸಲಾಗುತ್ತದೆ. ಈ ಎಲ್ಲಾ ಉದಾಹರಣೆಗಳಿಂದ ನಮಗೆ ತಿಳಿಯುವುದೇನೆಂದರೆ, ಪೂರ್ಣಾಂಕಗಳನ್ನು ಅವುಗಳ ಚಿಹ್ನೆಗಳನ್ನು ಗಮನಿಸುವ ಮೂಲಕ ಅವುಗಳನ್ನು ಸೇರಿಸಬೇಕೆ ಅಥವಾ ಕಳೆಯಬೇಕೆ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು.
ಅವುಗಳು ಸಮಾನ ಚಿಹ್ನೆಯನ್ನು ಹೊಂದಿದ್ದರೆ ಸಂಕಲನವನ್ನು ಮಾಡಲಾಗುತ್ತದೆ ಮತ್ತು ಅವು ವಿಭಿನ್ನ ಚಿಹ್ನೆಗಳನ್ನು ಹೊಂದಿದ್ದರೆ ವ್ಯವಕಲನ ಮಾಡಲಾಗುತ್ತದೆ. ಈ ಚಾರ್ಟ್ನ ಸಹಾಯದಿಂದ ನಾವು ಈ ನಿಯಮಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬಹುದು. ನಂತರ ಸಂಖ್ಯೆಗಳ ಚಿಹ್ನೆಗಳು ಒಂದೇ ಆಗಿರುವಾಗ ಅವುಗಳನ್ನು ಒಟ್ಟಿಗೆ ಕೂಡಲಾಗುತ್ತದೆ ಮತ್ತು ಅದೇ ಚಿಹ್ನೆಯನ್ನು ಉತ್ತರದಲ್ಲಿ ಬರೆಯಲಾಗುತ್ತದೆ. ಆದರೆ ಚಿಹ್ನೆಗಳು ವಿಭಿನ್ನವಾಗಿದ್ದಾಗ ಸಂಖ್ಯೆಗಳನ್ನು ಪರಸ್ಪರ ಕಳೆಯಲಾಗುತ್ತದೆ ಮತ್ತು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಉತ್ತರದಲ್ಲಿ ಬರೆಯಲಾಗುತ್ತದೆ. ಈಗ ನೀವು ವಿಡಿಯೋವನ್ನು ನಿಲ್ಲಿಸಿ ಮತ್ತು ನೀಡಿರುವ ಪ್ರಶ್ನೆಗಳನ್ನು ಪರಿಹರಿಸಿ. ಪ್ರಶ್ನೆಗಳ ಸರಿಯಾದ ಉತ್ತರ. ನೀವು ಈ ಪ್ರಶ್ನೆಯನ್ನು ಸರಿಯಾಗಿ ಪರಿಹರಿಸಲು ಸಾಧ್ಯವಾಯಿತೆ? ಇಲ್ಲದಿದ್ದರೆ ಈ ವಿಡಿಯೋವನ್ನು ಮತ್ತೊಮ್ಮೆ ಎಚ್ಚರಿಕೆಯಿಂದ ಗಮನವಿಟ್ಟು ನೋಡಿ.